ಸಿಗುತ್ತೆ ಪ್ರಸಾದ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಮೇಲೆ ಅವರಿಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಪ್ರಸಾದ ಏನೇ ಇದ್ರೂ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ. ಅವರ ಆ ಒಂದು ಪ್ರಸಾದದ ವಿಚಾರ ಖಂಡಿತವಾಗ್ಲೂ ನನಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂತಹ ಒಂದು ದೃಢ ನಂಬಿಕೆ ಕೂಡ ಕಾಣಿಸ್ತಾ ಇದೆ, ಕಾನ್ಫಿಡೆಂಟ್ ಇನ್ನೂ ಕೂಡ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ, ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವರದಿಯಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ मैंने ये कहा रोज उठ के बदलाव 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 सी इसका निर्णय हम तीनों मिलकर लेंगे. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಜ್ಯದವರೇ ಆದ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರ ಅಥವಾ ಕುರ್ಚಿ ಕಚ್ಚಾಟಗಳಿಗೆ ಬ್ರೇಕ್ ಹಾಕುವ ಮಾತಲ್ಲೇ ಒಂದಷ್ಟು ಕುತೂಹಲಗಳನ್ನು ಎಬ್ಬಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಹೇಳಿದ್ದನ್ನ ಒಮ್ಮೆ ನೋಡಿ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. 2.5 ವರ್ಷ ಕಳೆಯುತ್ತಲೇ ಶುರುವಾಗಿದ್ದ ಚರ್ಚೆಗೆ ಖರ್ಗೆ ಸಾಹೇಬ್ರು ತಾತ್ಕಾಲಿಕ ಬ್ರೇಕ್ ಹಾಕಿದ್ರು ಅನ್ನೋವಾಗಲೇ ಇವತ್ತು ಹೊಸ ಟ್ವಿಸ್ಟ್ ಕೊಟ್ಟರು. ಬದಲಾವಣೆ ಇಲ್ಲ ಅನ್ನೋದು ಕೇವಲ ತಾತ್ಕಾಲಿಕ ಅಷ್ಟೇ, ದಿನಾಂಕ ಫಿಕ್ಸ್ ಆದ್ಮೇಲೆ ನೋಡೋಣ ಎಂಬ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ದಿನಾಂಕವೇ ಫಿಕ್ಸ್ ಆಗದೆ ಚರ್ಚೆ ಬೇಡ, ರಾಜ್ಯದ ಹಿತದೃಷ್ಟಿಯಿಂದ ತೀರ್ಮಾನಗಳು ಆಗ್ತವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕಲಬುರಗಿಯಲ್ಲಿದ್ದರು. ಬುದ್ಧ ಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದಕ್ಕೂ ಮುನ್ನ ರಾಜ್ಯ ರಾಜಕಾರಣದ ಕೆಲ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ದಿನಾಂಕವೇ ಫಿಕ್ಸ್ ಆಗದೆ ಬದಲಾವಣೆ ಚರ್ಚೆಗಳು ಅನಗತ್ಯ, ರಾಜ್ಯದ ಹಿತದೃಷ್ಟಿಯಿಂದ ತೀರ್ಮಾನಗಳು ಆಗ್ತವೆ ಅಂದ್ರು. ಹೈಕಮಾಂಡ್ ಮಾತೇ ಫೈನಲ್, ಅದನ್ನ ಎಲ್ಲರೂ ಒಪ್ಪಲೇಬೇಕಾಗುತ್ತದೆ ಎಂಬ ಸಂದೇಶವನ್ನು ರವಾನಿಸಿದ್ರು. मैंने ये कहा कि जो रोज उठ के बदलाव 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 सी इसका निर्णय हम तीनों मिलकर लेंगे. मैं एज ए एआईसीसी प्रेसिडेंट और सोनिया गांधी जी एज ए सीपीपी प्रेसिडेंट और एलओपी राहुल गांधी लीडर ऑफ द अपोजिशन, हाईकमांड में बहुत हम विचार विनिमय करते हैं. दूसरे सीनियर लीडर से भी हम विचार विनिमय करते हैं. इसका क्या परिणाम होता है, क्या नहीं होता, इसको देखकर हम कदम उठाते हैं. इसीलिए हम तीनों मिलके जब एक डेट फिक्स करेंगे वो निर्णय लेंगे. लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा नहीं बदल हो रहा. तो जब होगा तो जरूर मैं आप लोगों को बताऊंगा. जो भी हम कहेंगे वो करके दिखाएंगे. जो निर्णय होगा वो निर्णय राज्य के हित में हम करने जाएंगे और सबको सपोर्ट करना पड़ेगा. जो भी निर्णय हाईकमांड लेंगे. ಏನೇ ಕೊಟ್ಟರೂ ಪ್ರಸಾದ ಅಂತ ಸ್ವೀಕರಿಸುವೆ. ಖರ್ಗೆ ಮಾತುಗಳೇ ಫೈನಲ್, ಒಪ್ಪಲೇಬೇಕು. ಈ ಅವಧಿಯಲ್ಲೇ ರಾಜ್ಯದ ಸಿಎಂ ಆಗುವ ಆಸೆಯಿಂದ ಪದೇ ಪದೇ ದೆಹಲಿಗೆ ಭೇಟಿ ಕೊಡುತ್ತಿದ್ದಾರೆ ಡಿಕೆ ಬ್ರದರ್ಸ್. ಹೈಕಮಾಂಡ್ ನಾಯಕರ ಮೇಲೂ ಒತ್ತಡ ಹಾಕುತ್ತಿದ್ದಾರೆ. ಆಪ್ತರ ಮೂಲಕವೂ ಒಂದಷ್ಟು ಸಂದೇಶ ಕಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಮೇ 15ಕ್ಕೆ ಡಿಕೆಶಿ ಬರ್ತ್ಡೇ ಇದ್ದು ಅಂದೇ ಶುಭ ಸುದ್ದಿಯ ನಿರೀಕ್ಷೆಗಳೂ ಇವೆ. ಹೀಗಾಗಿ ಖರ್ಗೆ ಅವರ ನಿನ್ನೆಯ ಇವತ್ತಿನ ಮಾತುಗಳ ಬಗ್ಗೆ ಡಿಕೆ ಮಾತಾಡಿದ್ರು. ಹೈಕಮಾಂಡ್ ಏನನ್ನೇ ಕೊಟ್ಟರೂ ಪ್ರಸಾದ ಅಂತ ಸ್ವೀಕರಿಸ್ತೇನೆ ಎಂದ್ರು. ಅಷ್ಟೇ ಅಲ್ಲ, ಅಧಿಕಾರ ಹಂಚಿಕೆ ಬಗ್ಗೆ ಮತ್ತೊಂದು ಕೌತುಕದ ಹೇಳಿಕೆ ಕೊಟ್ಟರು. ಎಲ್ಲದಕ್ಕೂ ಒಂದು ಮುಹೂರ್ತ ಇದೆ ಬಿಡ್ರಪ್ಪ ಎಂದ್ರು ಡಿಕೆಶಿ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು
ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ವಿ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ವಿ. ನಿಮಗೆ ಈ ರಾಜಕೀಯ ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೊಬೇಡಿ. ನಾನು ಮೊದಲೇನು ಹೋಯ್ತಾ ಇಲ್ಲಪ್ಪ, ನಾನು 15 ವರ್ಷದಿಂದ ಜೊತೆಲಿ ಹೋಯ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಯಾವಾಗಲೂ ನಾನು ಓಡಾಡೋದು ನಿಮಗೂ ಗೊತ್ತು, ನನಗೂ ಗೊತ್ತು. ನಾನೇನು ಹೊಸದಾಗಿ ಏನು ದೆಹಲಿಗೆ ಅಪರೂಪಕ್ಕೆ ಏನೋ ಹೋಗ್ತಾ ಇಲ್ಲ. ಅಧ್ಯಕ್ಷರವರು ಅವ್ರೇನು ಹೇಳ್ತಾರೆ ಅದರಂತೆ ಪಕ್ಷ ನಡ್ಕೊಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ ಮೇಲೂ ಇನ್ನೂ ಯಾರ ಮಾತಿಗೂ ಬೆಲೆ ಇಲ್ಲ ಅಂತಾರೆ ಕಾಂಗ್ರೆಸ್ ನಾಯಕರು. ಗೊಂದಲಗಳಿಗೆ ಖರ್ಗೆ ಮಾತೆ ಫುಲ್ ಸ್ಟಾಪ್ ಅನ್ನೋದು ಸಿದ್ದು ಆಪ್ತರ ವಾದ. ಯಾಕಂದ್ರೆ ಅವರು ಹೇಳಿದ ಮೇಲೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜಿವಾಲ ಅವರು ಇವರೆಲ್ಲ ಕುಳಿತು ಮಾತನಾಡಿ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಬಂದಿರುತ್ತೆ ಅಂತ ನನ್ನ ಭಾವನೆ. ಆದ್ರಿಂದ ಅವರು ಹೇಳಿದಂಥ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಖರ್ಗೆ ಅವರು ನಮ್ಮ ಎಐಸಿಸಿ ಅಧ್ಯಕ್ಷರು, ಅವರು ಕೆಐಸಿಸಿ ಸುಪ್ರೀಂ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನ್ ಹೇಳ್ತದೆ ಅದು ಸತ್ಯ ಆಗ್ತದೆ. ಅವ್ರು ಹೇಳಿದಂತದ್ದು ಈಗ ಸದ್ಯಕ್ಕೆ ಒಂದು ದಿವಸ ಯಾವುದು ಕೂಡ ಇಲ್ಲ. ನಾವು ಬೋಸರಾಜ್ ಸಾಹೇಬರು ನಾವೆಲ್ಲ ಹೈಕಮಾಂಡ್ ಏನ್ ಹೇಳಿದಾಗ ತಲೆಬಾಗಿ ಹೋಗ್ತದೆ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕೋ ಅದು ಆಗ್ತಾ ಇರುತ್ತೆ. ಆ ಕಾಲದ ನಿಯಮದ ಪ್ರಕಾರ ಆವತ್ತಿನ ದಿನಕ್ಕೆ ಏನಾಗಬೇಕೋ ಅದಾಗುತ್ತೆ. ಇರೋವಾಗ ಏನೋ ಒಂದಷ್ಟು 4 ಆಣೆ ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡೋದು ಮುಖ್ಯ. ನಮ್ಮಲ್ಲಿ ಏನೂ ಇಲ್ಲ. ಬೆಳಗ್ಗೆ ಎದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಸಿದ್ದರಾಮಯ್ಯನವರು, ಡಿ ಕೆ ಅವರು ಚೆನ್ನಾಗಿ ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲಿ ಮಾತಾಡೋರಿಗೆ, ನಾವು ಊಹಾಪಾವ ಹೇಳೋರಿಗೆ ಪಕ್ಷದೊಳಗಡೆನೂ ಇರ್ತಾರೆ, ಪಕ್ಷದ ಹೊರಗಡೆನೂ ಇರ್ತಾರೆ, ಮಾಧ್ಯಮಗಳಿಗೂ ತಪ್ಪು ಮಾಹಿತಿ ಕೊಡ್ತಾರೆ. ಈ ಥರದ್ದು ಆಗ್ತಾ ಇದೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅನ್ನುತ್ತಲೇ ಪುನರ್ರಚನೆಯತ್ತ ನೋಡುತ್ತಿದ್ದಾರೆ ಸಚಿವರಾಗುವ ಆಕಾಂಕ್ಷಿಗಳು. ಹೊಸ ಸಂಪುಟ ಸೇರಲು ಲಾಬಿ ಮಾಡುತ್ತಿದ್ದಾರೆ. 4ನೇ ತಾರೀಕು ಆದ್ಮೇಲಂತೂ ಫಸ್ಟ್ ವೀಕ್ ಆದ್ಮೇಲೆ ಸೆಕೆಂಡ್ ವೀಕ್ ಅಂತೂ 100% ನಾವು 40 ಜನ ಹೋಗ್ತೀವಿ. ನಾವು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೇ ಮಾಡ್ತೀವಿ. ಮೇ 5 ಅಥವಾ 7ರಂದು ದೆಹಲಿಗೆ ಪ್ರಯಾಣಿಸಲು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ದೆಹಲಿಗೆ ಭೇಟಿ ನೀಡುವ ಶಾಸಕರ ಪಟ್ಟಿ ಸಿದ್ಧಪಡಿಸುತ್ತಿದ್ದಾರೆ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್. ಸುಮಾರು 50ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತೇವೆ ಅಂತ ಮೊನ್ನೆಯಷ್ಟೇ ಹೇಳಿದ್ರು. ಕಳೆದ ಬಾರಿ 20 ಶಾಸಕರು ದೆಹಲಿಗೆ ಭೇಟಿ ನೀಡಿದ್ದರು. ಅಧ್ಯಕ್ಷರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದರು. ಇದೀಗ 50ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿ ಭೇಟಿಗೆ ತಯಾರಿ ನಡೆದಿದೆ. 2, 3, 4, 5 ಬಾರಿ ಗೆದ್ದ ಶಾಸಕರ ಲಿಸ್ಟ್ ಮಾಡುತ್ತಿರುವ ಪಟ್ಟಣ್ ಶೀಘ್ರವೇ ಎಲ್ಲರನ್ನೂ ದೆಹಲಿಗೆ ಕೊಂಡೊಯ್ಯುವ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಮಧ್ಯೆ ಸಚಿವಾಕಾಂಕ್ಷಿಗಳ ಲಿಸ್ಟ್ನಲ್ಲಿರುವ ಹಿರಿಯ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು. ಪುನಾರಚನೆ ವೇಳೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒಮ್ಮೆ ನೆನಪಿಸಿದ್ರು. ಮೊನ್ನೆ ದೆಹಲಿಯಲ್ಲಿ ಆದ ಸಭೆ, ತೀರ್ಮಾನ, ಸಲಹೆಗಳ ಬಗ್ಗೆ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟರು. ರಾಜ್ಯ ಸರ್ಕಾರದ ಈ ಬೆಳವಣಿಗೆಗಳು ಸಹಜವಾಗೇ ಪ್ರತಿಪಕ್ಷಗಳ ಟೀಕೆಗೂ ಆಹಾರವಾಗಿದೆ. ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟ, ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕರು ತಂಡೋಪತಂಡವಾಗಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಶಾಸಕರು ನಮ್ಮ ರಾಜ್ಯದ ಶಾಸಕರು ಅಥವಾ ದೆಹಲಿ ರಾಜ್ಯದ ಶಾಸಕರು ಅನ್ನೋ ರೀತಿ ಅನುಮಾನ ಬರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ನಡೆದುಕೊಳ್ತಾ ಇದ್ದಾರೆ. ಇನ್ನು ಮಳೆ ಪೀಡಿತ ಪ್ರದೇಶಗಳಲ್ಲಿ ಸಿಟಿ ರೌಂಡ್ಸ್ ಹಾಕುತ್ತಿದ್ದರು ಡಿಕೆ ಶಿವಕುಮಾರ್. ಅಷ್ಟೊತ್ತಿಗೆ ಮಗಳು ಐಶ್ವರ್ಯ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಸುದ್ದಿ ಬಂತು. ತಾತನಾದ ಖುಷಿಯಲ್ಲೇ ಆಸ್ಪತ್ರೆಗೆ ಭೇಟಿ ನೀಡಿ ಮಗಳು ಮೊಮ್ಮಗಳನ್ನ ನೋಡಿ ಖುಷಿಪಟ್ರು. ಮುಖ್ಯಮಂತ್ರಿ ಕನಸು ಕಾಣುತ್ತಿರುವ ಡಿಕೆಶಿಗೆ ಒಂದು ಸಿಹಿ ಸುದ್ದಿ ಸಿಕ್ತು. ಮುಂದೆಯೂ ಸಿಹಿ ಸುದ್ದಿ ಸಿಗುತ್ತಾ ಎಂಬ ಕುತೂಹಲ, ನಿರೀಕ್ಷೆಗಳು ಬಹಳಷ್ಟಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಇವತ್ತು ಡಿಕೆ ಶಿವಕುಮಾರ್ ಅವರು ಪ್ರಸಾದ ಏನೇ ಆದರೂ, ಹೈಕಮಾಂಡ್ ಏನೇ ಹೇಳಿದ್ರು ನಾನು ಅದನ್ನು ಪ್ರಸಾದ ಅಂತ ಅಂದ್ಕೊಳ್ತೀನಿ ಅಂತ ಹೇಳಿದ್ದು. ಆದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೀಗ ಮತ್ತಷ್ಟು ಕುತೂಹಲಕ್ಕೆ, ನಿಗೂಢತೆಗೆ ಕಾರಣ ಆಗಿದೆ. ಹಾಗಾದರೆ ಮೇ 15 ನಂತರ ಬದಲಾವಣೆಗಳು ಆಗಬಹುದಾ? ಡೇಟ್ ಫಿಕ್ಸ್ ಆಗತ್ತಾ? ಇದಕ್ಕೆ ಯಾರೇ ಏನೇ ಆದರೂ ಕೂಡ
ನಾವು ಏನು ನಿರ್ಧಾರ ತೆಗೆದುಕೊಳ್ತೀವಿ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ ಹೇಳಿರೋದು. ಇದು ಮತ್ತಷ್ಟು ಬೆಳವಣಿಗೆಗಳಿಗೆ, ಚರ್ಚೆಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.